ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ವಿಶ್ವನೇ ಮೆಚ್ಚಿದವ್ರ ನಾಯಕತ್ವವನ್ನು, ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಆ ಭಾರತ ದೇಶ, ನಮ್ಮ ದೇಶ ಆರ್ಥಿಕವಾಗಿ ಭಾಳ ಹಿನ್ನಡೆ, ಇವತ್ತು ಮುಂದುವರಿದ ದೇಶ ಆಗಿ ನಮ್ಮ ದೇಶ. ಹಾಗಾಗಿ ಎಲ್ಲರೂ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಮತದಾರರ ಅಪೇಕ್ಷೆ ಇದೆ, ಎಲ್ಲ ಧರ್ಮದವರ ಅಪೇಕ್ಷೆ ಇದೆ, ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇದೆ. ಕರ್ನಾಟಕದಲ್ಲೂ ಒಂದು ಹೊಸ ಬದಲಾವಣೆ. ವಿಜಯೇಂದ್ರ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರ ಮೇಲೆ ಮಿಂಚಿನಂತೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ತಂದೆಯವರು ಯಾವ ರೀತಿ ಓಡಾಟ ಮಾಡಿದ್ರು, ಸನ್ಮಾನ್ಯ ನಾಯಕರು ಯಡಿಯೂರಪ್ಪನವರು ಅದೇ ರೀತಿ ಓಡಾಟ ಮಾಡ್ತಾರೆ. ಒಂದು ಕಡೆ ಹಿರಿಯರನ್ನು ಸಂಪರ್ಕ ಮಾಡ್ತಾರೆ, ಕಾರ್ಯಕರ್ತರನ್ನು ಗೌರವಿಸ್ತಾರೆ, ಎಲ್ಲ ನಾಡಿನ ಮಠಾಧೀಶರು ಭೇಟಿ ಮಾಡ್ತಾರೆ. ರಾಜ್ಯದಲ್ಲೂ ಸಹ 28 ಲೋಕಸಭೆ ಗೆಲ್ಲಬೇಕಂತೇಳಿ ನಿನ್ನೆಯಿಂದ ಎಲ್ಲ ಲೋಕಸಭೆಗಳ ಪೂರ್ವ ಸಭೆಗಳು ನಡೀತವೆ. ಬಹುಶಃ ರಾಜ್ಯದಲ್ಲಿ ಉತ್ತಮವಾದ ವಾತಾವರಣ ಇದೆ. 100ಕ್ಕೆ 100 ಈಗೇನು ಕಾಂಗ್ರೆಸ್ ವೈಫಲ್ಯಗಳು ಸುಮ್ಮನೆ ಹೇಳ್ತಾರೆ, ಭರವಸೆಗಳು. ನಾನು ಸಿದ್ದರಾಮಯ್ಯವ್ರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ. ಒಂದು ಕಡೆ ರಾಯರೆಡ್ಡಿ ಅವರು ಮೊನ್ನೆ ಹೇಳಿದ್ದಾರೆ, ಅವ್ರ ಆರ್ಥಿಕ ಸಲಹೆಗಾರರು 58-50 ಸಾವಿರ ಕೋಟಿ ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಗಮನದಲ್ಲಿ ಇರಲಿಲ್ಲ. ನೀವು ಎಷ್ಟು ಬಾರಿ ಬಜೆಟ್ ಮಾಡಿಸಿರಿ, ಎಲ್ಲ ಅನುಭವ ಇದೆ. ಈ ಭರವಸೆಗಳಿಗೆ ಇದು ಮಾಡೋಕ್ಕೆ ಒಬ್ಬ ನಿರ್ವಹಣೆ ಮಾಡೋಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಒಬ್ಬ ರಾಜ್ಯದ ಅಧ್ಯಕ್ಷರು, ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಅಂತೆ, ಮತ್ತು ಉಪಾಧ್ಯಕ್ಷಗಳು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಈಗಲೇ ಸರ್ಕಾರ ಖಜಾನೆ ಹಣ ಇಲ್ಲ, ಮತ್ತು ಅದಕ್ಕೆ ಪುನರ್ವಸತಿ ಅಥವಾ ಗಂಜಿ ಕೇಂದ್ರಗಳು ಅಂತ ಹೇಳ್ತಾರೆ. ನಿಮ್ಮ ಹಿಂಬಾಲಕರಿಗೆ ಕೊಡೋಕ್ಕೋಸ್ಕರ ಸರ್ಕಾರ ಹಣವನ್ನು, ಅದಕ್ಕೆ ಕಚೇರಿ, ಕಾರು, ಅದಕ್ಕೆ ಹಣ ಎಲ್ಲಿಂದ ತರ್ತೀರಿ? ಈ ಭರವಸೆಗಳು ನಾನು ಸವಾಲು ಹಾಕ್ತೀನಿ ಸಿದ್ದರಾಮಯ್ಯನವ್ರಿಗೆ. ಬನ್ನಿ ಗ್ರಾಮೀಣ ಪ್ರದೇಶಕ್ಕೆ, ನಿಮ್ಮ ಶಕ್ತಿ ಯೋಜನೆ ಎಲ್ಲಿದೆ? ಎಲ್ಲ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇನಲ್ಲಿ ಮಾತ್ರ ಬಸ್ಗಳು ಓಡಾಟ ಮಾಡ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳು ಅದಾವ, ಶಾಲಾ ಕಾಲೇಜು ಮಕ್ಕಳಿಗೆ ಓಡಾಡೋಕ್ಕೆ ಬಸ್ಗಳೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಬಸ್ ಸಾರಿಗೆ ವ್ಯವಸ್ಥೆನಿಲ್ಲ. ವಿದ್ಯಾರ್ಥಿಗಳಂತೂ ಈಗಲೂ ಬಸ್ಗಳಿಲ್ಲ, ಓಡಾಟ ಮಾಡ್ತೀವಿ. ಶಕ್ತಿನೂ ಫೇಲ್ಯೂರ್ ಆಗಿದೆ. ಮತ್ತು ಗೃಹಲಕ್ಷ್ಮಿ 100ಕ್ಕೆ 100 ವಿಫಲವಾಗಿದೆ. ಇದು ಸಂಪೂರ್ಣ ಫೇಲ್ಯೂರ್ ಆಗಿದೆ. ಗೃಹಲಕ್ಷ್ಮಿ ಇವತ್ತಿಗೂ 40-45-50% ಮೊನ್ನೆ ಹಳ್ಳಿಗಳಿಗೆ ನಾನು ಭೇಟಿಯನ್ನು ಕೊಟ್ಟಿದ್ದೆ. ಅವರ ಪಾಸ್ಬುಕ್ ಸಮೇತ, ದಾಖಲೆ ಸಮೇತ ನಾನು ಮಾಧ್ಯಮ ಸ್ನೇಹಿತರು ಬಿಡುಗಡೆ ಮಾಡಿದೆ, ಪ್ರತಿಭಟನೆ ಮಾಡಿದಾಗ ಹೇಳಿದೆ. ಗೃಹಲಕ್ಷ್ಮಿ ಎಷ್ಟೋ ಜನ ಮಹಿಳೆಯರಿಗೆ, 55% ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಿಕ್ಕೇ ಇಲ್ಲ. ತಾಂತ್ರಿಕ ತೊಂದರೆ ಅಂತ ಹೇಳ್ತೀರಿ, ಯಾಕೆ ಸುಳ್ಳು ಹೇಳ್ತೀರಿ ಸಿದ್ದರಾಮಯ್ಯನವರೇ? ಹಣಕಾಸಿಲ್ಲ ಅಂತ ಹೇಳ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಹೋದರಿ, ಒಬ್ಬ ಮಹಿಳಾ ಸಚಿವೆ. ಗೃಹಲಕ್ಷ್ಮಿ ಭಾಳ ಚೆನ್ನಾಗಿ ಇವರು ವರ್ಣನೆ ಮಾಡ್ತಾರೆ, ಫೇಲ್ಯೂರ್ ಆಗಿದೆ. ಗೃಹ ಜ್ಯೋತಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. 10 kg ಅಕ್ಕಿ, 10 kg ಅಕ್ಕಿ ಹಿಂಗೆ ಒಂದು ಹೇಳಿದರು. 3 kg ಅಕ್ಕಿ ಕೊಡ್ತಾರೆ. ನರೇಂದ್ರ ಮೋದಿ ಕೊಟ್ಟಂತಹ 3 kg, 5 kg ಅಕ್ಕಿ ಕೊಟ್ಟರೆ 3 kg ಕೊಡ್ತೀರಿ, 2 kg ರಾಗಿ ಕೊಡ್ತೀರಿ. 174 ರೂಪಾಯಿ ಯಾರಿಗೆ ಕೊಡ್ತೀರಿ? 5 kg ನಿಮ್ಮ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಮತ್ತು ವಿದ್ಯುತ್ ದರ ಅಂತೂ 1ಕ್ಕೆ 4 ಪಟ್ಟು ಜಾಸ್ತಿ ಆಗಿದೆ. ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಲೋಕಸಭೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾ ಇರ್ತೀವಿ, ಸರ್ಕಾರಕ್ಕೆ ಹೆಚ್ಚಿನ ಕೊಡ್ತೀನಿ. ನಾನು ಲೋಕಸಭೆ ನೋಡೋಣ, ಬಹಿರಂಗವಾಗಿ ಯಾವುದು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಎಲ್ಲ ನಮ್ಮ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರು, ನಮ್ಮ ವರಿಷ್ಠರುಗಳು ಉಪಸ್ಥಿತರಿದ್ದರು. 28 ಲೋಕಸಭೆ ಗೆಲ್ಲಬೇಕು. ಇಲ್ಲಿ ಗುಂಪುಗಾರಿಕೆ ಯಾವುದೂ ಇರಬಾರ್ದು ಹೇಳಿ 28 ಗೆಲ್ಲುವ ಬಗ್ಗೆ ನಮ್ಮ ಗಮನ, ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.